ಮಾರನೇ ದಿನ ಪ್ರತಿದಿನದಂತೆ ಚಂದ್ರಕಾಂತಳನ್ನು ನೋಡಬೇಕೆಂಬ ಕಾತರವೇನೂ ಇರಲಿಲ್ಲ. ತಾನು ಹೇಳಬೇಕಾದ್ದು ಹೇಳಿ ಆಗಿದೆ. ಇದರ ನಂತರ ಅವಳದ್ದೇ ಸ್ವಂತ ನಿರ್ಣಯ. ಅವಳನ್ನು ಈ ವಿಷಯದ ಬಗ್ಗೆ ಒಂದು ವಾರವಾದರೂ ಪ್ರಶ್ನಿಸಬಾರದೆಂದು ನಿರ್ಣಯಿಸಿ ಮನಸ್ಸು ಗಟ್ಟಿ ಮಾಡಿಕೊಂಡಿದ್ದ. ಆಫೀಸ್ನಲ್ಲಿ ಅವಳೊಂದಿಗೆ ವ್ಯಾವಹಾರಿಕವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಸಲಿಗೆಯಿಂದ ನಡೆಯುತ್ತಿದ್ದ. ಊಟದ ಟೈಮ್ನಲ್ಲಿ ರಾಧಾಳೊಂದಿಗೆ ಊಟ ಮಾಡುತ್ತಾ ಚಂದ್ರಕಾಂತ ತುಂಬಿದ ಕಂಬನಿಯಿಂದ ಹೇಳಿದಳು, ರಾಧಾ, ನನ್ನ ನೋಡಿದರೆ ನಿನಗೆ ಅಯ್ಯೋ ಅಂತ ಅನ್ನಿಸೋಲ್ಲವೇ? ನಿನ್ನ ಸಮಸ್ಯೆ ಸಾಮಾನ್ಯರಿಗೆ ಬರುವಂತಹದ್ದು ಅಲ್ಲ. ಆದರೂ ಹೇಳು, ನಿನಗೆ ನನ್ನಿಂದ ಆದಷ್ಟು ಸಹಾಯ ಮಾಡುತ್ತೇನೆ. ನಾನು ಇನ್ನು ಮುಂದೆ ಅಪ್ಪ ಅಮ್ಮನ ಜೊತೆ ಇರಲು ಇಷ್ಟವಿಲ್ಲ. ನಾನು ಎಲ್ಲಿದ್ದರೆ ಏನು ಮಾಡಿದರೆ ಸರಿಯಾಗುತ್ತೆ ಅಂತ ಹೇಳು. ವೆರಿ ವೆರಿ ಸಿಂಪಲ್. ಬೇರೆ ಅಡಿಗೆ ಮಾಡಿಕೊ, ಅವರ ಜೊತೆ ಇರಬೇಡ. ಥೂ, ಆ ಮನೆಗೆ ಕೆಟ್ಟ ಹೆಸರು ಬಂದಿದೆ. ಅದರ ಜೊತೆಗೆ ಯಾರಿದ್ದರೂ ಕೆಟ್ಟ ಹೆಸರು ಬರುತ್ತದೆ. ಬೇರೆ ಮನೆ ಮಾಡಿದರೆ ನೋ ಪ್ರಾಬ್ಲಮ್. ಅಷ್ಟು ಹಣ ನನ್ನ ಹತ್ತಿರವಿಲ್ಲ. ಅಯ್ಯೋ ಮಂಕು ಅಂದರೆ ನೀನೆ. PGಗೆ ಜಾಯಿನ್ ಆಗಿಬಿಡು. ಹಾಯ್ ಅಂತ ಇರಬಹುದು. ತಿಂಗಳಿಗೆ ಇಷ್ಟು ಕೊಟ್ಟರೆ ಸರಿ. ರಾಧಾ ಸರಳವಾಗಿ ಹೇಳಿದಳು. ನಿನ್ನ ಅಭಿಪ್ರಾಯ ನನಗೆ ಮೊದಲು ಬರಲಿಲ್ಲ ನೋಡು. ಆದರೆ ನೀನು ಸಹಾಯ ಮಾಡು ಅಂತ ಹೇಳಿದೆ. ಸರಿ ಬಿಡು. ಅದ್ಯಾವ ಮಹಾ ದೊಡ್ಡ ಸಲಹೆ ಅಂತ ನನ್ನ ಹೊಗಳುತ್ತೀಯಾ? ವೆರಿ ಗುಡ್. ಇಲ್ಲಿ ಆಫೀಸ್ ಹತ್ತಿರದಲ್ಲಿ ಯಾವುದು ಒಳ್ಳೆಯ PG ನಿನಗೇನಾದರೂ ಗೊತ್ತಾ? ಚಂದ್ರಕಾಂತ ಊಟ ಮುಗಿಸುತ್ತಾ ಕೇಳಿದಳು. ವಾಕಬಲ್ ಡಿಸ್ಟೆನ್ಸ್ ಆದರೆ ಒಳ್ಳೆಯದು ತಾನೆ? ಏನಮ್ಮ, ನಿನಗೆ ಸ್ವಲ್ಪ ಜನಪರಿಚಯ ಜಾಸ್ತಿ ಇದೆ. ವಿಚಾರಿಸಿ ಹೇಳು. ಯಾರನ್ನು ಕೇಳಿದರೂ ಒಳ್ಳೆಯ PG ಹಾಸ್ಟೆಲ್ ಅಂತಾನೆ ಹೇಳುತ್ತಾರೆ. ನನಗೇನು ಯಾವುದೂ ಗೊತ್ತಿಲ್ಲ. ನೀನು ಹ್ಞೂ ಅಂತ ಹೇಳಿದರೆ ನನ್ನ ಅಣ್ಣನನ್ನು ವಿಚಾರಿಸಿ ಹೇಳುತ್ತೇನೆ. ಮೊನ್ನೆ ಯಾವುದೋ ಪೇಪರ್ಗೆ ಲೇಖನಕ್ಕಾಗಿ ಸುಮಾರು 10-20 ಕಡೆ ತಿರುಗಾಡಿ ಸುತ್ತಿದ್ದಾನೆ. ಟೈಮ್ಗೆ ಸರಿಯಾಗಿ ಹೋಗಬೇಕು. ಹೊರಗಿನ ವ್ಯವಹಾರದ ಬಗ್ಗೆ ಅವರೇನು ಮಾಡುತ್ತಾರೆ? ರಾಧಾ ತನಗೆ ಗೊತ್ತಿರುವುದನ್ನು ಹೇಳಿದಳು. ಕೆಟ್ಟು ಹೋಗುವವರು ಮನೆಯಲ್ಲಿದ್ದರೆ ತಾಯಿ ತಂದೆಯರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ಇನ್ನು PG ಸೆಂಟರ್ನವರು, ಹಾಸ್ಟೆಲ್ನವರು ತಾನೇ ಏನು ಮಾಡಲು ಸಾಧ್ಯ? ಊರಿಗೆ ಹೋಗಬೇಕಾದರೆ ಪೇರೆಂಟ್ಸ್ ಇದ್ದವರು ಲೆಟರ್ ತರಿಸಿ ಕೊಡಬೇಕಾಗುತ್ತದೆ ಅಂತ ಮೊದಲು ಸೇರುವಾಗ ಹಾಕಿದವರ ಸಹಿಯೂ ಬೇಕು ಅಂತ ಲೀಲಾ ಹೇಳುತ್ತಿದ್ದಳು. ನಿಜ, ಕೆಟ್ಟವರು ಬಂದರೆ ಅವರಿಗೂ ಕೆಟ್ಟ ಹೆಸರು ತಾನೆ. ನಾಳೆ ನಾನೇ ಸಾಯಂಕಾಲ ನಿಮ್ಮ ಮನೆಗೆ ಬರುತ್ತೇನೆ. ಇಂದು ನಿನ್ನ ಅಣ್ಣನೊಂದಿಗೆ ಹೇಳಿರು. ನಿನ್ನ ಸಮಸ್ಯೆ ಪರಿಹಾರವಾಯಿತು ತಾನೆ? ಈ ವಿಷಯ ನೀನು ಆಫೀಸ್ನಲ್ಲಿ ಯಾರೊಂದಿಗೂ ಹೇಳಬೇಡ. ಗಾರ್ಡಿಯನ್ ಆಗಿ ನಿಮ್ಮ ತಾಯಿ ತಂದೆ ಬರುತ್ತಾರಾ ಅಂತ ಒಮ್ಮೆ ಕೇಳು ಎಂದು ಚಂದ್ರಕಾಂತ, ರಾಧಾ ಬೇರೆ ವಿಷಯ ಚರ್ಚೆ ಮಾಡುತ್ತಾ ಹೊರಟು ಹೋದರು. ಹೇಮಂತ್ 4 ದಿನಗಳಿಂದ ಚಂದ್ರಕಾಂತಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದ್ದನು. ಅದ್ಯಾವುದೋ ಪರಿಹರಿಸಲಾರದ ಸಮಸ್ಯೆಗೆ ಸಿಲುಕಿದಂತೆ ಕಾಣುತ್ತಿದ್ದಳು. ಅವಳಾಗಿ ಮಾತಾಡಿದರೂ ಅನ್ಯ ಮನಸ್ಸುಗಳಂತೆ ಕಾಣುತ್ತಿದ್ದಳು. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾತಾಡುತ್ತಿದ್ದಳು. ಓಕೆ ಸಾರ್ ಎನ್ನುತ್ತಿದ್ದಳು. ಬರೆದುಕೊಳ್ಳುವಾಗಲೂ ಮೊದಲು ಕಳೆಯಿಂದ ತುಂಬಿರುತ್ತಿದ್ದ ಮುಖದಿಂದ ಇರುತ್ತಿರಲಿಲ್ಲ. ಕೆಲವೊಮ್ಮೆ ರಿಪೀಟ್ ಅಗೈನ್ ಎಂದು ಅವನ ಮುಖವನ್ನೇ ನೋಡುತ್ತಿದ್ದಳು. ಹೇಮಂತ್ಗೆ ಒಗ್ಗಟ್ಟಿನಂತೆ ಆದಳು. ಚಂದ್ರಕಾಂತ ಇಷ್ಟೊಂದು ಬದಲಾವಣೆ ಯಾಕೆಂತ ಆದಳು. ತಾನು ಹೇಳಿದ ವಿಷಯ ಇವಳಿಗೆ ಇಷ್ಟೊಂದು ಶಾಕ್ ಕೊಟ್ಟಿದೆಯಾ? ಒಂದು ವಿಧವಾದ ಮತ್ತಿನಲ್ಲಿ ಇರುವಂತೆ ಇರುತ್ತಾಳೆ. ಮನೆಯಲ್ಲಿನ ವಿಷಯದಿಂದ ಹೊರಬರಲು ಡ್ರಗ್ಸ್ ಏನಾದರೂ ಎಂದು ಅನ್ನಿಸಿದಾಗ ಮನಸ್ಸು ಒಪ್ಪಲಿಲ್ಲ. ಛೆ, ಇವಳಿಗೆ ಬೇರೇನೋ ಸಮಸ್ಯೆ ಬಂದಿದೆ. ತಾನು ಅದನ್ನು ಕೇಳಿ ಪರಿಹರಿಸಬೇಕು. ತನ್ನಿಂದಲೇ ಹೀಗೆ ಅಂತ ಆದರೆ ಸಾರಿ ಕೇಳಬೇಕು ಎಂದು ತನಗೆ ತಾನೇ ಹೇಳಿಕೊಂಡ. ಪೂರ್ತಿ ಬರೆದದ್ದು ಮುಗಿದ ನಂತರ ಚಂದ್ರಕಾಂತ ಎಂದನು, ಏನು ಸರ್, ಹುಷಾರಿದ್ದೀಯಾ? ಹ್ಞೂ ಎಂದು ಗೋಣು ಅಲ್ಲಾಡಿಸಿದಳು. ಮತ್ತ್ಯಾಕೆ 4 ದಿನಗಳಿಂದ ಆ್ಯಕ್ಟಿವ್ಲೆಸ್ ಆಗಿದೆಯಾ? ಅವಳ ಪರಿಸ್ಥಿತಿ 4 ದಿನಗಳಿಂದ ನೋಡಿ ಬೇಸರವಾಗಿದ್ದ ಹೇಮಂತ್ ತನ್ನ ಆತುರ ತಡೆಯಲಾರದೆ ಕೇಳಿದ. ನಿಮಗೆ ಯಾಕೆ ಹಾಗೆ ಅನ್ನಿಸಿದೆ? ನಾನು ಸರಿಯಾಗಿಯೇ ಇದ್ದೇನೆ ಸರ್ರನೆ ಹೇಳಿದಳು. ಅವಳ ಮಾತಿಗೆ ಏನು ಹೇಳಲು ಹೇಮಂತ್ ಪ್ರಯತ್ನಿಸದೆ ಮೌನ ವಹಿಸಿದ. ನನ್ನಿಂದ ಏನನ್ನೋ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದಾಳೆ. ಏನಿರಬಹುದು? ತಾನಿನ್ನೂ ಬಂದು 1.5 ತಿಂಗಳಾಗಿದೆ. ಇವಳು 3 ವರ್ಷದಿಂದ ಇದ್ದಾಳೆ. ಇವಳ ಹಿನ್ನೆಲೆ ತನಗೇನು ಗೊತ್ತಿದೆ? ಕಾಮನ ಬಿಲ್ಲಿನಂತೆ ನೋಡಲು 7 ಬಣ್ಣದಿಂದ ತುಂಬಿಕೊಂಡಿದ್ದಾಳೆ. ಆದರೆ ತನ್ನ ಕೈಗೆ ಸಿಗುತ್ತಿಲ್ಲ. ಜಾರಿ ಜಾರಿ ಕರಗಿ ಹೋಗುತ್ತಿದ್ದಾಳೆ ಎನ್ನಿಸಿದಾಗ ಅವನಿಗೆ ತನ್ನ ಹೃದಯ ಶೂನ್ಯವಾಗುತ್ತಿದೆ ಎಂದು ಅನ್ನಿಸಿತು. ಏನಾದರೂ ಸರಿ ಎಂದು ತಮ್ಮಿಬ್ಬರ ವಿಷಯ ನಿರ್ಣಯ ಮಾಡಿ ತೆಗೆದುಕೊಳ್ಳಬೇಕು. ಇವಳ ಅಭಿಪ್ರಾಯ ಏನಾಗಿರಬಹುದು? ಇಲ್ಲ ಚಂದ್ರಕಾಂತ, ನೀನು ನನ್ನಿಂದ ಏನನ್ನು ಮುಚ್ಚಿಡುತ್ತಿದ್ದೀಯಾ? ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳು. ನನ್ನಿಂದ ಸಾಧ್ಯವಾದರೆ ಪರಿಹರಿಸುತ್ತೇನೆ ತಾನೇ ಮುಂದುವರೆದು ಪ್ರಶ್ನಿಸಿದ. ಆದರೆ ಚಂದ್ರಕಾಂತ ಉತ್ತರಿಸಲಿಲ್ಲ. ಬರೀ ಮುಗುಳು ನಕ್ಕಳು. ಆದರೆ ಆ ನಗು ಅವನನ್ನು ಅಯೋಮಯಕ್ಕೆ ಒಳಪಡಿಸಿತು. ಸರಿ ಬಿಡು, ಆಫೀಸ್ ಮುಗಿದಾದ ಕೂಡಲೇ ಎಲ್ಲಿಗಾದರೂ ಹೋಗೋಣವಂತೆ. ಆಗ ಅಪ್ಸೆಟ್ ಆಗಿರುವ ನಿನ್ನ ಮನಸ್ಸು ಸರಿಯಾಗಬಹುದು. ಎಲ್ಲಿಗೆ ಹೋಗಿ ವಿಷಯ ಮಾತಾಡೋಣ? ಸಾರಿ ಸರ್, ಈ ದಿನ ಆಗೋಲ್ಲ. ಇನ್ನೊಮ್ಮೆ ಹೋಗಿ ಬರೋಣವಂತೆ. ನಾನು ಅರ್ಜೆಂಟಾಗಿ ಬೇರೆ ಕಡೆಗೆ ಹೋಗಿ ಬರಬೇಕು. ಗೋಪಿ ನನಗಾಗಿ ಮನೆಯಲ್ಲಿ ಕಾಯುತ್ತಿದ್ದಾರೆ ಎಂದು ತನ್ನ ವಾಚ್ ನೋಡಿಕೊಂಡು ಟೈಮ್ ಆಗಿದ್ದನ್ನು ಗಮನಿಸಿ ಅವನ ಪ್ರತಿಕ್ರಿಯೆಗಾಗಿ ಕಾಯದೆ ಸರ್ರನೆ ಎದ್ದು ಹೋದಳು. ಚಂದ್ರಕಾಂತಳ ಉತ್ತರವನ್ನು ಕೇಳಿದ ಹೇಮಂತ್ ಒಂದು ಕ್ಷಣ ಆಶ್ಚರ್ಯಚಕಿತನಾದ. ಅರೆ, ಗೋಪಿ ಎಂದರೆ ಯಾರು? ಇವಳಿಗೂ ಅವನಿಗೂ ಯಾವ ರೀತಿಯ ಸಂಬಂಧವಿದೆ? ಇವಳಿಗೆ ಅವನ ಬಳಿ ಅತ್ಯವಸರದ ಕೆಲಸವೇನಿದೆ? ತಾನು ವಿವಾಹವಾಗಲು ಸಿದ್ಧವಾಗಿದ್ದೇನೆ ಎಂದು ಇವಳಿಗೆ ಹೇಳಿಯಾಗಿದೆ. ಅವನ ಬಳಿ ಆಗುವ ಕೆಲಸವನ್ನು ತನ್ನ ಬಳಿಯೂ ಮಾಡಿಸಿಕೊಳ್ಳಬಹುದಲ್ಲ. ತಾನು ಬೇಡವಾದೇನೆ. ಅವನು ಇವಳಿಗೆ ಯಾವ ರೀತಿಯ ಸಂಬಂಧ ಎಂದು ಕೇಳಿ ತಿಳಿಯಬೇಕು. ನಿಜ, ಇವಳೇ ಅಂದು ಹೇಳಿದಳು. ಈ ಸಿಟಿಯೆಲ್ಲ ಅಣ್ಣ ತಂಗಿಯರನ್ನೇ ಅನುಮಾನದಿಂದ ನೋಡುತ್ತಾರೆ ಅಂತ ಹೇಳಿದ್ದಾಳೆ. ಹಾಗೆಯೇ
ಇವಳಿಗೆ ಯಾರಾದರೂ ಬಂಧುವರ್ಗದವರು ಇರಬೇಕು ಎಂದು ಒಂದು ರೀತಿಯಲ್ಲಿ ತನಗೆ ತಾನೇ ಸಮಾಧಾನ ಪಡಿಸಿಕೊಂಡ. ಪುನಃ ಅನುಮಾನ, ಅಸೂಯೆ ಹೆಡೆ ಎತ್ತಿತ್ತು. ಅಕಸ್ಮಾತ್ ಅವಳಿಗೆ ಫ್ರೆಂಡ್ ಆಗಿರಲೂಬಹುದು. ಈಗ ಇವರು ವಿವಾಹವಾಗುವ ನಿರ್ಣಯ ತೆಗೆದುಕೊಂಡಿರಬಹುದು. ತಾನು ಎಷ್ಟೇ ನಿಜ ಹೇಳಿದರೂ ಯಾರೂ ನಂಬುವುದಿಲ್ಲ. ಸೆಕೆಂಡ್ ಹ್ಯಾಂಡ್ ವಸ್ತುವಾದೆ. ಚಂದ್ರಕಾಂತಳು ತನ್ನನ್ನು ಅವಳಿಗೆ ತಕ್ಕವನಲ್ಲ ಎಂದು ನಿರ್ಣಯಿಸಿಬಿಟ್ಟಳ. ನಿಜ, ತಾನು ಬಲವಂತ ಪಡಿಸಬಾರದು, ಹಾಗಂತ ಇವಳ ವಿಷಯದಲ್ಲಿ ದುಡುಕಲೂಬಾರದು ಎಂದು ತನ್ನಲ್ಲಿ ತಾನೇ ಏನೇನೋ ಹೇಳಿಕೊಳ್ಳುತ್ತಿದ್ದನು. ಛೇ, ಈ ಸಾರಿ ಪ್ರೇಮದಲ್ಲಿ ಮುಖಭಂಗವಾಯಿತೆ ಎಂದು ಹತಾಶನಾದರೂ ತಡೆದುಕೊಂಡ. ಕುಮುದ ಕೊಟ್ಟಂತಹ ಶಾಪ ಏನೂ ಅಲ್ಲ. ಕಾರಿನಲ್ಲಿ ಕುಳಿತರೂ ಇಂದು ಚಂದ್ರಕಾಂತಳ ಬಗ್ಗೆ ಚಿಂತೆಯಾಯಿತು. ಹೇಮಂತ್ ಈಗ ಚಂದ್ರಕಾಂತಳನ್ನು ಪೂರ್ತಿಯಾಗಿ ಅಪಾರ್ಥ ಮಾಡಿಕೊಂಡ. ತಾನು ವಿವಾಹವಾದ ಬಗ್ಗೆ ಯಾವ ನಿರ್ಣಯ ತೆಗೆದುಕೊಂಡೆ ಎಂದು ಕೇಳಲು ಕರೆದರೂ ಆಕೆ ನಿರಾಕರಿಸಿದಳು. ಹೇಮಂತ್ಗೆ ಚಂದ್ರಕಾಂತ ತನ್ನ ಮನಸ್ಸಿನ ಇಂಗಿತವನ್ನು ಹೇಳಲಿಲ್ಲ. ತಾನು ಬೇರೆ ಕಡೆ ವಾಸಿಸುವ ಬಗ್ಗೆ ಹೇಳಿರಲಿಲ್ಲ. ಹೀಗಾಗಿ ಅವನೇನು ಇದಕ್ಕಿಂತಲೂ ಹೆಚ್ಚಾಗಿ ಊಹಿಸಲು ಸಾಧ್ಯವಾಗಲಿಲ್ಲ. ಅವನ ಯೋಚನೆ ತಡೆಯುವಂತೆ ದೃಶ್ಯವೊಂದು ಅವನಿಗೆ ಕಾಣಿಸಿತು. ಚಂದ್ರಕಾಂತ ಬೇರೆ ಯುವಕನೊಂದಿಗೆ ಬೈಕಿನಲ್ಲಿ ಕುಳಿತಿದ್ದಳು. ಹಲ್ಲು ಕಚ್ಚಿದನು. ಅವಳೇ ಹೇಳಿದಂತೆ ಇವನು ಗೋಪಿ ಇರಬಹುದಾ? ಇದಕ್ಕೆಲ್ಲ ಅನುಮಾನವೇ ಇಲ್ಲ. ಅವನೇ ಗೋಪಿ. ಅವನೊಂದಿಗೆ ಯಾಕೆ ಅಂತ ತಿರುಗುತ್ತಿದ್ದಾಳೆ? ಅವಳನ್ನು ನಾಳೆ ಆಫೀಸ್ನಲ್ಲಿ ಕೇಳಿದರೆ? ಹಾಗೆ ಕೇಳಬಾರದು. ಈ ದಿನವೇ ತನ್ನ ಮಾತಿಗೆ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಇನ್ನು ನಾಳೆ ಯಾವ ರೀತಿ ಕೊಡುತ್ತಾಳೆ? ನಾನು ಯಾರ ಜೊತೆ ತಿರುಗಾಡಿದರೆ ನಿಮಗೇನು ತೊಂದರೆ ಎಂದು ಕೇಳಬಹುದು. ನನ್ನ ಕೇಳಲು ನಿಮಗೆ ಯಾವ ರೀತಿಯಲ್ಲಿ ವೈಯಕ್ತಿಕ ಅಧಿಕಾರವಿದೆ ಅಂತ ಖಂಡಿತ ಕೇಳುತ್ತಾಳೆ. ಯಾವುದು ಬೇಡ, ಸ್ವಲ್ಪ ದಿನ ಕಾದು ನೋಡಬೇಕು, ಆತುರ ಪಡಬಾರದು ಎಂದು ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಳ್ಳುತ್ತಾ ಮನೆಗೆ ಬಂದನು. ಮನೆಗೆ ಬಂದಾಗ ತನಗೆ ಇನ್ನೊಂದು ರೀತಿಯ ಆಶ್ಚರ್ಯ ಕಾದಿತ್ತು. ತಂದೆಯ ತಂಗಿ ಯಶೋಧ, ಆಕೆಯ ಮಗಳು ವಿನೋದ ಬಂದು ಇಳಿದಿದ್ದರು. ಅತ್ತೆ, ನೀವು ಇಲ್ಲಿಗೆ ಹೊರಟಿರುವ ವಿಷಯ ಮೊದಲೇ ನನಗೆ ಫೋನ್ ಮಾಡಿ ತಿಳಿಸಬಾರದಿತ್ತಾ? ನಾನೇ ನಿಮ್ಮನ್ನು ರೈಲ್ವೆ ಸ್ಟೇಷನ್ನಿಂದ ಕರೆದುಕೊಂಡು ಬರುತ್ತಿದ್ದೆ. ನಿಮಗೆ ವಿನೋದಾಳಿಗೆ ತುಂಬ ತೊಂದರೆಯಾಯಿತು ಅಂತ ಅನಿಸುತ್ತದೆ ಎಂದು ಹೇಮಂತ್ ನುಡಿದನು. ಹೇಮಂತ್, ನೀನೇನು ಬೇಸರ ಮಾಡಿಕೊಳ್ಳಬೇಡ. ನಮ್ಮ ಜೊತೆಗೆ ಮನೆಯ ಮೇಲಿದ್ದ ಬಾಡಿಗೆ ಮನೆಯವರು ಬಂದಿದ್ದರು. ಅವರು ಮೊದಲು ಬೆಂಗಳೂರಿನಲ್ಲಿ ಇದ್ದರಂತೆ. ಮನೆಯವರೆಗೂ ಕರೆದುಕೊಂಡು ಬಂದು ಬಿಟ್ಟು ಹೋದರು. ರಾಮು ತಿನ್ನಲು ಟಿಫಿನ್ ಮಾಡಿಕೊಟ್ಟ. ನೀನೇನು ಚಿಂತಿಸಬೇಡ. ಸರಿ ಬಿಡಿ ಅತ್ತೆ, ನಿಮಗೆ ತೊಂದರೆಯಾಗದಿದ್ದರೆ ಸರಿ. ಪ್ರಯಾಣದಲ್ಲಿ ನಿಮಗೆ ಏನೂ ಆಯಾಸವಾಗಲಿಲ್ಲವಾ? ಔಪಚಾರಿಕವಾಗಿ ಪ್ರಶ್ನಿಸಿದ. ಏನೂ ಇಲ್ಲ. ವಿನೋದ ಎಂದು ಯಶೋಧ ಕೂಗಿದರು. ಏನಮ್ಮ ನಿನ್ನ ಗಲಾಟೆ? ಊರಿನಲ್ಲಿ ಕೂಗುವಂತೆ ಕೂಗಬೇಡ, ಹತ್ತು ಮನೆಗೆ ಕೇಳುತ್ತೆ ಎಂದು ವಿನೋದ ಬಾತ್ರೂಮ್ನಿಂದಲೇ ಕೂಗಿದಳು. ಹೇಮಂತ್ ಬಂದಿದ್ದಾನೆ ಬಾ. ಆಗಲೇ ಹೋದವಳು, ಇನ್ನೂ ನಿನ್ನ ಸ್ನಾನ ಮುಗಿದಿಲ್ಲವಾ ಎಂದು ಮಗಳ ಮೇಲೆ ಕೋಪ ಪ್ರದರ್ಶಿಸಿದರು. ಯಶೋಧಳಿಗೆ ಊರಿನಲ್ಲಿ ಅಣ್ಣ ಮೊದಲೇ ಎಲ್ಲ ರೀತಿಯಿಂದಲೂ ಹೇಳಿದ್ದರಿಂದ ಹೇಮಂತನ ಬಗ್ಗೆ ಕುಮುದಾಳ ಬಗ್ಗೆ ಹೆಚ್ಚು ಮಾತಾಡಲು ಹೋಗಲಿಲ್ಲ. ಅತ್ತೆ, ವಿನೋದಳ ಡಿಗ್ರಿ ಕೋರ್ಸ್ ಮುಗೀತಾ? ಈಗ ಹಾಲಿಡೇಸ್ ಬಂದಿದೆಯಾ? ಹ್ಞೂ ಕಣೋ, ಪರೀಕ್ಷೆ ಮುಗಿದಾಗಿನಿಂದ ಅವಳದ್ದು ಒಂದೇ ರೀತಿಯ ಗಲಾಟೆ. ಬೆಂಗಳೂರಿಗೆ ಹೋಗೋಣ. ನಾನು ನೋಡೇ ಇಲ್ಲ ಅಂತ. ಸರಿ ಬಿಡಿ, ಯಾವ ತೊಂದರೆಯೂ ಇಲ್ಲ. ನಾಳೆ ನಾಡಿದ್ದು ಹೀಗೆ ನನಗೂ 3 ದಿನ ಲೀವ್ ಇದೆ. ಎಲ್ಲಾದರೂ ಹೋಗಿ ಬರೋಣವಂತೆ. ಹೇಮಂತ್, ಈಗ ಅಣ್ಣ ನಿನಗೆ ಮತ್ತೆ ಹೊಸ ಸಂಬಂಧವನ್ನು ನೋಡುತ್ತಿದ್ದಾರಂತೆ? ಹ್ಞೂ ಅತ್ತೆ, ಮೊನ್ನೆಯೇ ಅಪ್ಪಾಜಿ ಹೇಳಿದರು. ಸರಿ ನೋಡಿ ಅಂತ ಹೇಳಿದ್ದೇನೆ. ಸಂಬಂಧಕ್ಕಿಂತಲೂ ಕುಲಕ್ಕಿಂತಲೂ ನನಗೆ ಹುಡುಗಿ ಒಳ್ಳೆಯವಳಾಗಿದ್ದರೆ ಸಾಕು. ಹೇಮಂತ್ ತನ್ನ ಅಭಿಪ್ರಾಯ ಹೇಳಿದ. ಅಂದರೆ ನಿನ್ನ ಮಾತಿನ ಅರ್ಥವೇನು? ಬೇರೆ ಜಾತಿಯಾದರೂ ಮಾಡಿಕೋಬೇಕು ಅಂತ ಇದೆಯಾ? ಯಶೋಧ ಗಂಭೀರವಾಗಿ ಪ್ರಶ್ನಿಸಿದರು. ಅವರ ಮುಖ ನೋಡಿ ಹೇಮಂತ್ ನಗುತ್ತಾ ಹೇಳಿದ, ನೀವು ಯಾಕೆ ಇಷ್ಟು ಸೀರಿಯಸ್ ಆಗಿಬಿಟ್ಟಿರಿ? ನಾನು ತಮಾಷೆಗೆ ನಿಜವನ್ನೇ ಹೇಳಿದೆ. ಈಗಲೇ ಈಕೆ ತಂದೆಗೆ ಹೇಳಿದರೆ ಕಷ್ಟವೆಂದು ಸುಳ್ಳು ಹೇಳಿದ. ಅಂತೂ ನೀನು ನನ್ನ ತಮಾಷೆ ಮಾಡೋದು ಬಿಟ್ಟಿಲ್ಲ ಅಂತ ಹೇಳು, ಈಗ ಸಮಾಧಾನದಿಂದ ಹೇಳಿದರು. ಅತ್ತೆ, ನನಗೆ ಈಗ ಮೊದಲಿನಂತೆ ಇಲ್ಲ. ಜಾತಕ, ಕುಲ, ಒಳ್ಳೆಯ ಸಂಬಂಧದ ಬಗ್ಗೆ ನಂಬಿಕೆ ಇಲ್ಲ. ನೀನು ಏನು ಬೇಕಾದರೂ ಹೇಳು. ಸರಿ ಬಿಡು, ಈಗ ಆ ಹಾಳು ವಿಷಯವೇಕೆ? ಒಟ್ಟಿನಲ್ಲಿ ನೀನು ಚೆನ್ನಾಗಿದ್ದರೆ ಸರಿ. ನನ್ನ ಶರ್ಟ್ ನೋಡು ಹೇಗೆ ಹೊಸದಾಗಿದೆ. ಅದೇ ರೀತಿ ನಾನು ಕೂಡ ಹೊಸಬನಾಗಿದ್ದೇನೆ. ನನಗೆ ಹಳೆಯದರ ಬಗ್ಗೆ, ಕುಮುದಾಳ ಬಗ್ಗೆ ಯಾವ ವರಿ ಕೂಡ ಇಲ್ಲ. ಹೇಮಂತ್, ಕೋರ್ಟ್ಗೆ ಅರ್ಜಿ ಹಾಕಿದ್ದೀರ ತಾನೆ? ಅದರ ಬಗ್ಗೆ ಯೋಚನೆ ಇಲ್ಲ. ಡೈವೋರ್ಸ್ಗೆ ಹಾಕಿದ್ದೇನೆ. ಅದಕ್ಕಿಂತಲೂ ಅವಳು ನಟರಾಜನನ್ನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡಿರುವ ಬಗ್ಗೆಯೂ ಕಾಪಿಯೂ ಇದೆ. ದೇವರ ದಯೆ ಚೆನ್ನಾಗಿದೆ. ನೀನು ಇಷ್ಟಾದರೂ ಒಳ್ಳೆಯ ಕೆಲಸ ಮಾಡಿದ್ದೀಯಾ. ಕೆಲವರು ಗಂಡನಿಗೆ ವಿಷ ಹಾಕಿ ಸಾಯಿಸಿ ಆಸ್ತಿನೂ ಹೊಡೆದು ಹೋದ ಘಟವಾಣಿಗಳು ಇದ್ದಾರೆ ಎಂದರು. ಅಷ್ಟರಲ್ಲಿ ವಿನೋದ ಬಾತ್ರೂಮ್ನಿಂದ ಬಂದಳು. ತಲೆಗೆ ನೀರು ಹಾಕಿಕೊಂಡು ಫ್ರೆಶ್ ಆಗಿ ಬಂದಿದ್ದಳು. ಅವನನ್ನು ನೋಡುತ್ತಲೇ ಹಾರಿ ಬಂದು ಅವನ ಪಕ್ಕ ಸೋಫಾದಲ್ಲಿ ಕುಳಿತಳು. ಹಲೋ ಆಫೀಸ್ ಸಾಹೇಬ್ರ, ಯಾವಾಗ ಬಂದಿದ್ದು ಎನ್ನುತ್ತಾ. ಹೇಮಂತ್ ಕುಳಿತಿದ್ದ ಅವಳ ಕಿವಿಯನ್ನು ಹಿಂಡಿ ತನ್ನ ಪಕ್ಕಕ್ಕೆ ಎಳೆದುಕೊಂಡನು. ಅಯ್ಯೋ ಬಿಡೋ, ನನ್ನ ಗೋಳು ಹೊಯ್ದುಕೊಳ್ಳುವ ಗುಣ ಇನ್ನೂ ಹೋಗಿಲ್ಲವೇನೋ? ಮೃದುವಾಗಿ ತನ್ನ ಕಿವಿಯನ್ನು ಬಿಡಿಸಿಕೊಂಡು ಹೇಳಿದಳು. ಅತ್ತೆ, ಈ ವಿನೋದ ಎಷ್ಟು ಬೇಗ ದೊಡ್ಡವಳಾಗಿದ್ದಾಳೆ. ನಾನು ಓದುತ್ತಿದ್ದಾಗ ಇನ್ನೂ ಸಣ್ಣಗೆ ಇದ್ದಳು. ಹೂನಪ್ಪ, ಹೆಣ್ಣು ಮಕ್ಕಳಿಗೇನು ಬೇಗನೆ ಬೆಳೆದು ಬಿಡುತ್ತಾರೆ. ನಾನು ಅಣ್ಣಂಗೆ ಮೊದಲೇ ಹೇಳಿದೆ, ಹೇಮಂತ್ಗೆ ನಮ್ಮ ವಿನೋದಳನ್ನೇ ಕೊಡುತ್ತೇವೆ ಅಂತ. ಆದರೆ ನೀವೇ ಒಪ್ಪಲಿಲ್ಲ. ಹುಡುಗಿ ಏನಾಗಿದ್ದಾಳೆ ಎಂದು ಅಸಮಾಧಾನದಿಂದ ಹೇಳಿದರು. ಅತ್ತೆ, ನೀವೇನು ಬೇಸರ ಮಾಡಿಕೋಬೇಡಿ. ವಿನೋದ ಗಯ್ಯಾಳಿ ಥರ ಇದ್ದಾಳೆ. ಯಾವಾಗಲೂ ನನ್ನ ಹತ್ತಿರ ಜಗಳ ಮಾಡುತ್ತಾ ಇರುತ್ತಾಳೆ. ಅದಕ್ಕೆ ಬೇಡ ಅಂತ ಹೇಳಿದೆ, ಕೀಟಲೆಯಿಂದ ಹೇಳಿದ. ನನಗೆ ಗೊತ್ತಿಲ್ಲವಾ ನೀನು ಎಂತಹವನು ಅಂತ? ಅದಕ್ಕೆ ನಿನಗಿಂತಲೂ ಮೊದಲೇ ನಾನೇ ಬೇಡ ಅಂತ ಹೇಳಿದೆ ಎಂದು ವಿನೋದ ಕೂಡ ಅವನ ಕೈ ತಿರುಚುತ್ತಾ ಹೇಳಿದಳು. ನೋಡಿದ್ಯಾ ಅತ್ತೆ, ಇವಳೇ ಬೇಡವೆಂದ ಮೇಲೆ ನೀವು ಯಾಕೆ ಕೇಳುತ್ತೀರಾ?
ಹೋಗಲಿ ಬಿಡು, ಆ ವಿಷಯಗಳೇಕೆ, ಬಾ ಹೇಮಂತ್, ನೀನು ಟಿಫಿನ್ ತೆಗೆದುಕೋ ಎಂದು ಒಳಗಿನಿಂದ ಟಿಫಿನ್ ತಂದು ಕೊಟ್ಟರು. ಈಗ ಹೇಮಂತ್ ಸ್ವಲ್ಪ ಗೆಲುವಿನಂತೆ ಕಾಣುತ್ತಿದ್ದ. 4 ದಿನಗಳಿಂದ ಚಂದ್ರಕಾಂತ ಗೋಪಿಯ ಸುತ್ತಲೂ ತಿರುಗುತ್ತಿದ್ದುದು ಅವನ ಮನಸ್ಸಿಗೆ ಕಿರಿಕಿರಿಯನ್ನುಂಟು ಮಾಡಿತ್ತು. ಈಗಲೂ ಬಿಸಿ ತುಪ್ಪದಂತೆ ನುಂಗಲು ಆಗುತ್ತಿರಲಿಲ್ಲ, ಉಗಿಯಲು ಆಗುತ್ತಿರಲಿಲ್ಲ. ಅವನಿಗೆ ತಾನಿದ್ದ ಪರಿಸ್ಥಿತಿಯಲ್ಲಿ ಇವರು ಬಂದಿದ್ದು ಸರಿ ಎನ್ನಿಸದೆ ಅಸಹನೆಯಾಗಿತ್ತು. ಆದರೆ ಏನೆಂದು ಹೇಳುತ್ತಾನೆ? ಏಕಾಂತದ ಅವಶ್ಯಕತೆ ಇತ್ತು. ಅತ್ತೆ, ಏನು ತಿಳಿದುಕೊಳ್ಳಬೇಡಿ, 1 ಗಂಟೆ ರೆಸ್ಟ್ ತೆಗೆದುಕೊಂಡು ಬರುತ್ತೇನೆ ಎಂದು ವಿನೋದಳಿಗೆ ಟಿವಿ ನೋಡಲು ಹೇಳಿ ಮಹಡಿ ಏರಿದ. ಚಂದ್ರಕಾಂತ ತಾನು ಹೊಸ ಜಾಗವನ್ನು ಹುಡುಕುವ ಪರಿಯಲ್ಲಿದ್ದಾಳೆ ಎಂಬ ವಿಷಯ ತಿಳಿಯದ ಹೇಮಂತ್ ತಪ್ಪು ಅರ್ಥದಲ್ಲಿ ತಿಳಿದು ಅವಳಿಗೆ ತನ್ನ ವಿವಾಹವಾಗಲು ಒಪ್ಪಿಗೆ ಇಲ್ಲವೆಂದು ಹತಾಶನಾಗಿದ್ದನು. ಅವಳನ್ನು ತಾನು ಹೇಗೆಂದು ಬಲವಂತಪಡಿಸುತ್ತಾನೆ? ಇದು ಅಸಾಧ್ಯವಾದ ಮಾತು. ಒಂದು ರೀತಿಯಲ್ಲಿ ಹತಾಶನಾಗಿ ನಿರಾಶೆ ಪಡುತ್ತಿದ್ದ. ರಾತ್ರಿ ಅವನ ಮನಸ್ಸು ಪಾತಾಳಕ್ಕೆ ಇಳಿದು ಹೋಗಿತ್ತು. ತನ್ನ ಹೃದಯ ವೀಣೆಯ ಶ್ರುತಿ ಸರಿಯಾಗಿ ದೇವರು ಜೋಡಿಸಿಲ್ಲವೆಂದು ಅನಿಸಿತು. ಆದರೂ ವಿವೇಕ ಎಲ್ಲಿಂದಲೂ ಸ್ವಲ್ಪ ಬೆಳಕನ್ನು ಬೀರಿತು. ತನ್ನ ವಿಷಯ ಹೇಗೆ ಬೇಕಾದರೂ ಇರಲಿ, ಆದರೆ ಚಂದ್ರಕಾಂತಳಿಕೆ ಉತ್ಸಾಹದಿಂದ ಇಲ್ಲ, ಮುಖ ಕಳೆಗುಂದಿದೆ, ಕಂಗಳು ಬಾಧೆಯಿಂದ ತುಂಬಿದೆ. ಅಕಸ್ಮಾತ್ ಅವಳು ಬೇರೆಯವರನ್ನು ಪ್ರೀತಿಸುತ್ತಿದ್ದರೂ ಮುಖ ಗೆಲುವಾಗಿರಬೇಕಿತ್ತು. ಗೋಪಿಯ ಸಹವಾಸದಿಂದ, ಪ್ರಣಯ ಜೀವನದಿಂದ ಅವಳು ಹಗಲುಗನಸು ಕಾಣುತ್ತಿರಬೇಕು. ಇದು ಆಗದೆ ಅವಳು ವ್ಯಥೆ ಪಡಲು ಕಾರಣವೇನು? ಈ ಯೋಚನೆ ಬಂದ ಕೂಡಲೇ ಹೇಮಂತ್ ತುಸು ಸಮಾಧಾನಗೊಂಡ. ನಿಜ, ಅಕಸ್ಮಾತ್ ಅವನು ಇವಳಿಗೆ ಪರಿಚಯದವನು ಮಾತ್ರ ಇರಬೇಕು, ಬೇರೆ ಯಾವುದಾದರೂ ಸಮಸ್ಯೆ ಎದುರಾಗಿರಬೇಕು. ಅದನ್ನು ಪರಿಹರಿಸಲು ಇಬ್ಬರು ಒಂದಾಗಿ ಕೆಲಸ ಮಾಡುತ್ತಿರಬೇಕು. ಈಗ ತಾನೇ ಅಪಾರ್ಥ ಮಾಡಿಕೊಂಡಂತೆ ಆಗುತ್ತದೆ. ನಿಜ, ಏನು ಅಂತ ತಾನೇ ಸರಿಯಾಗಿ ವಿಚಾರಿಸಬೇಕು. ಈ ರೀತಿಯ ಯೋಜನೆ ಬಂದ ಕೂಡಲೇ ಹೇಮಂತನ ಮನಸ್ಸು ಸ್ವಲ್ಪ ಹಗುರವಾಯಿತು. ಅದು ಏನು ಅಂತ ಕೇಳಿದರೆ, ಸರಿ, ಬೆಳ್ಳಗಿರುವುದೆಲ್ಲ ಹಾಲು ಅಲ್ಲ. ಅವರಿಬ್ಬರು ಜೊತೆಗೆ 1-2 ದಿನ ಓಡಾಡಿದಾಕ್ಷಣ ಪ್ರೇಮಿಗಳೇ ಆಗಬೇಕೆಂದೇನೂ ಇಲ್ಲ. ಛೇ, ಎಂಥ ಕೆಲಸವಾಯಿತು. ಹಿಂದೆ ಭೇಟಿ ಮಾಡಿ ವಿಷಯ ತಿಳಿದುಕೊಂಡರೆ ತುಂಬ ಚೆನ್ನಾಗಿತ್ತು. ಈಗ ಮಲಗಿರುತ್ತಾಳೆ, ಸೆಲ್ ಫೋನಿನಿಂದ ಮಾತಾಡಿದರೆ ಹೇಗೆ? ನಾಳೆ ನಾಡಿದ್ದು 2 ದಿನಗಳು ರಜಾ ಇದೆ. ಅವಳು ಖಂಡಿತ ಸಿಗುವುದಿಲ್ಲ. ಪುನಃ ಎಂದರೆ ಸೋಮವಾರವೇ ಕಾಣಬೇಕು ಎಂದು ಹೇಮಂತ್ ತನಗೆ ತಾನೇ ಏನೇನೋ ಹೇಳಿಕೊಳ್ಳುತ್ತಾ ನಿದ್ದೆಗೆ ಜಾರಿದ. ಮಾರನೆಯ ದಿನ ಸೆಕೆಂಡ್ ಸ್ಯಾಟರ್ಡೆ ಆದ್ದರಿಂದ ಅವನು ಮೊದಲು ಊಹಿಸಿದಂತೆಯೇ ಚಂದ್ರಕಾಂತಳನ್ನು ನೋಡಲಾಗಲಿಲ್ಲ. ಅವರ ಮನೆಗೆ ಹೋಗಿ ಮಾತಾಡಿಸಿಕೊಂಡು ಒಮ್ಮೆ ಎಲ್ಲಾದರೂ ಮೀಟ್ ಮಾಡಿ ಬರೋಣವೆಂದು ಆ ದಿನ 3 ಸಾರಿ ಹೊರಟು ನಿಂತನು. ತನ್ನ ಮನಸ್ಸು ಆಗಾಗ ಬದಲಿಸಿಕೊಂಡಳು. ಅದಕ್ಕೆ ಸರಿಯಾಗಿ ವಿನೋದ ಮಾತುಗಳು ಅವನನ್ನು ತಡೆ ಹಿಡಿದಿತ್ತು. ಏಯ್ ಹೇಮಂತ್, ಇಂದು ನಮ್ಮನ್ನು ಎಲ್ಲಿಯಾದರೂ ಕರೆದುಕೊಂಡು ಹೋಗು ಎಂದು ದುಂಬಾಲು ಬಿದ್ದಳು. ನಿಮ್ಮ ಊರಿನಲ್ಲಿ ಹೇಗೆ? ಊರೆಲ್ಲ ಸುತ್ತುತ್ತಾ ಇದ್ದೆ, ಇಲ್ಲಿಯೂ ಹಾಗೆಯೇ ತಿರುಗು, ಕೊಂಕಿನಿಂದ ಹೇಳಿದ. ಏನೋ ಮಾವನ ಮಗ ಬೆಂಗಳೂರಿನಲ್ಲಿ ಇದ್ದಾನೆಂತ ಬಂದರೆ ನೀನು ನನ್ನ ಒಬ್ಬಳನ್ನೇ ತಿರುಗು ಅಂತ ಹೇಳುತ್ತೀಯಾ ಎಂದು ವಿನೋದ ಮುಖ ದಪ್ಪಗೆ ಮಾಡಿಕೊಂಡಳು. ಸಾರಿ ವಿನೋದ, ನಾನು ತಮಾಷೆಗೆ ಹೇಳಿದರೆ ನೀನು ಇಷ್ಟೊಂದು ಸೀರಿಯಸ್ ಆಗುತ್ತೀಯ ಎಂದು ತಿಳಿದಿರಲಿಲ್ಲ ಎಂದು ಹೇಮಂತ್ ಬಾಡಿದ ಅವಳ ಮುಖ ನೋಡಿ ಹೇಳಿದ. ಈಗ ಚುರುಕಾದ ವಿನೋದ ಹೇಳಿದಳು. ಹೇಮಂತ್, ಇಂದು ಯಾವುದಾದರೂ ಸಿನಿಮಾಗೆ ಹೋಗೋಣ. ಪರೀಕ್ಷೆಯಲ್ಲಿ ತಲೆನೋವಿನಲ್ಲಿ 3 ತಿಂಗಳು ಸಿನಿಮಾ ನೋಡಲಿಲ್ಲ. ಓಕೆ, ನೀನು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ವಿನೋದಾಳನ್ನು ಸಂತೋಷಪಡಿಸಲು ಹೇಳಿದ. ಸರಿ, ಈ ದಿನ ವೈಕುಂಠ ಏಕಾದಶಿ ಆದ್ದರಿಂದ ಹೇಮಂತ ಮೊದಲು ದೇವಸ್ಥಾನಕ್ಕೆ ಹೋಗೋಣವಂತೆ, ಆಮೇಲೆ ನೀವಿಬ್ಬರು ಸಿನಿಮಾಗೆ ಹೋಗಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣವಂತೆ ಯಶೋಧ ನಗುತ್ತಾ ಹೇಳಿದರು. ಹಾಗೆಯೇ ಆಗಲಿ ಅತ್ತೆ, ನೀವು ಹೇಗೆ ಹೇಳಿದರೆ ಹಾಗೆ ಎಂದು ಇಬ್ಬರನ್ನು ಕರೆದುಕೊಂಡು ಮೊದಲು ದೇವಸ್ಥಾನಕ್ಕೆ ಬಂದನು. ಅಂದು ಹಬ್ಬದ ದಿನವಾದ್ದರಿಂದ ಎಲ್ಲ ದೇವಸ್ಥಾನಗಳಲ್ಲಿಯೂ ವಿಪರೀತ ರಶ್ ಇತ್ತು. ಕ್ಯೂನಲ್ಲಿ ತುಂಬ ಸಮಯ ನಿಲ್ಲಬೇಕಾಯಿತು. ಈಗ ಹೇಮಂತ್ 2 ರೀತಿಯ ಪ್ರಯಾಣದ ದೋಣಿಯಲ್ಲಿ ಕಾಲು ಇಟ್ಟಿದ್ದ. ಅವನಿಗೆ ಚಂದ್ರಕಾಂತ ಎಂದರೆ ಇಷ್ಟ, ಆದರೆ ಅವಳ ಮನಸ್ಸು ಯಾವ ಕಡೆ ಇದೆ ಎಂದು ಅವನಿಗೆ ತಿಳಿದಿಲ್ಲ. ವಿನೋದಳಿಗೆ ತಾನೆಂದರೆ ತುಂಬ ಇಷ್ಟ, ತನ್ನನ್ನು ಪ್ರೀತಿಸುತ್ತಲೂ ಇದ್ದಾಳೆ. ಜೊತೆಗೆ ಅತ್ತೆಯ ಮಗಳು, ಚಿಕ್ಕಂದಿನಿಂದ ನೋಡಿದ ಸ್ನೇಹದ ಹುಡುಗಿ. ಆದರೆ ಇವಳು ಸೋದರಿಕೆ ಸಂಬಂಧ ಎಂಬ ಒಂದೇ ಕಾರಣದಿಂದ ತನಗೆ ಇಷ್ಟವಿಲ್ಲ. ನಾಳೆ ಹುಟ್ಟುವ ಮಕ್ಕಳು ವಿಕಲಾಂಗವಾಗಿ ವಿಚಿತ್ರವಾಗಿ ಹುಟ್ಟಿದರೆ ತಾವಿಬ್ಬರು ನರಕದ ಯಾತನೆ ಅನುಭವಿಸಬಾರದು. ಇದನ್ನು ದೊಡ್ಡವರ ಬಳಿ ಹೇಳಿದರೆ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಅವರ ಆಸೆಗೆ ತಾನೆಂದೂ ಈ ವಿಷಯದಲ್ಲಿ ಬಗ್ಗಲಿಲ್ಲ. ಹೇಮಂತ್, ನಿನಗೆ ನಾನು ಅಂದರೆ ಇಷ್ಟವಿಲ್ಲವೇನೋ? ವಿನೋದ ಅಂದು ಅತ್ತೆ ಮಾವನ ಜೊತೆ ಬಂದಾಗ ತನ್ನನ್ನು ಏಕಾಂತದಲ್ಲಿ ಪ್ರಶ್ನಿಸಿದಳು. ಮನೆಯೊಳಗೆ ನಡೆದ ಎಲ್ಲ ಮಾತುಕತೆಗಳಿಗೂ ಅವಳಿಗೆ ತಿಳಿದು ಹೋಗಿತ್ತು. ಸಂಬಂಧಗಳನ್ನು ನೋಡುವ ಮೊದಲೇ ಯಶೋದತ್ತೆ ಬಂದು ಪ್ರಶ್ನಿಸಿದರು. ತಂದೆ ಏನಿದ್ದರೂ ಈ ವಿವಾಹಕ್ಕೆ ತನ್ನದೇ ನಿರ್ಣಯ ಎನ್ನುವಂತೆ ಸುಮ್ಮನಿದ್ದು ಬಿಟ್ರು. ಮಾಡಿಕೊ ಅಂತಾನೂ ಹೇಳಲಿಲ್ಲ, ಬೇಡ ಅಂತಲೂ ವಿರೋಧಿಸಲೂ ಇಲ್ಲ. ವಿನೋದಳನ್ನು ಸುಧಾರಿಸಬೇಕಾದರೆ ತನಗೆ ಸ್ವಲ್ಪ ಕಷ್ಟವೇ ಆಗಿತ್ತು. ಅವಳ ಆ ಪ್ರಶ್ನೆ ಕೇಳಿ ನಿಧಾನವಾಗಿ ಒಂದೆಡೆ ಕೂರಿಸುತ್ತಾ ಅವಳನ್ನು ನಯವಾಗಿ ಒಪ್ಪಿಸಿದೆ. ವಿನೋದ, ಇದರಲ್ಲಿ ನಾನು ಹೇಳುವಂಥದ್ದು ತಾನೇ ಏನು ಇದೆ? ನೀನು ಚೆನ್ನಾಗಿ ಓದಿ ಎಲ್ಲ ವಿಷಯ ತಿಳಿದುಕೊಂಡವಳು. ವೈಜ್ಞಾನಿಕವಾಗಿ ನಿನಗೆ ಎಲ್ಲವೂ ತಿಳಿದಿದೆ. ಸೋದರಿಕೆ ಸಂಬಂಧ ಒಳ್ಳೆಯದಲ್ಲ. ಮುಂದೆ ನಮ್ಮ ಮಕ್ಕಳು ಹೇಗಾದರೂ ಹುಟ್ಟಬಹುದು. ನೀನು ರಕ್ತ ಸಂಬಂಧಿ ಎಂಬ ಒಂದು ಕಾರಣಕ್ಕಾಗಿ ನೀನು ಬೇಡ ಅಂತ ಹೇಳುತ್ತಿದ್ದೇನೆ. ಇದರಲ್ಲಿ ನೀನು ಚೆನ್ನಾಗಿಲ್ಲ ಅಂತನೂ ಅಲ್ಲ. ನೀನು ನನಗೆ ಎಲ್ಲದರಲ್ಲಿಯೂ ಸರಿಯಾಗಿದ್ದೀಯಾ. ದಯವಿಟ್ಟು ನನ್ನ ಅರ್ಥ ಮಾಡಿಕೊ, ಮೃದುವಾಗಿ ಅವಳ ಬೆನ್ನು ತಟ್ಟಿ ಹೇಳಿದೆ. ಇದೆಲ್ಲ ನನಗೆ ನಂಬಿಕೆ ಇಲ್ಲ. ನನ್ನ ಸ್ನೇಹಿತೆ ಲತಾನು ಹೀಗೆಯೇ ಸೋದರಿಕೆ ಸಂಬಂಧ ಮಾಡಿಕೊಂಡಿದ್ದಾರೆ. ಅವಳಿಗೆ 3 ಜನ ಮಕ್ಕಳು ಹುಟ್ಟಿದರೂ ಚೆನ್ನಾಗಿಯೇ ಇದ್ದಾರೆ.
ಅದೆಲ್ಲ ಬೇಡ. 100 ಜನರಲ್ಲಿ ಒಬ್ಬರಿಗೆ ಹೀಗೆ ಸರಿಯಾಗಬಹುದು, ಉಳಿದವರಿಗೆಲ್ಲ ಏನಾದರೂ ಲೋಪದೋಷ ಇದ್ದೇ ಹುಟ್ಟುತ್ತಾರೆ. ದಯವಿಟ್ಟು ನಮ್ಮಿಬ್ಬರ ಮಧ್ಯೆ ಈ ವಿವಾಹದ ಸಂಬಂಧ ಮಾತ್ರ ಬೇಡ ಎಂದು ಕಡೆಗೆ ತನಗೆ ನಿಜವಾಗಿಯೂ ಇಷ್ಟವಾಗದಿದ್ದುದನ್ನು ಹೇಳಿ ಅವಳನ್ನು ತನ್ನಿಂದ ದೂರ ಸರಿಸಿದ್ದೆ. ಆದರೆ ಈಗ ಕುಮುದಳನ್ನು ಮಾಡಿಕೊಂಡ ನಂತರ ನಡೆದಿದ್ದಾದರೂ ಏನು? ಬೇರೆಯವನ ಜೊತೆ ಓಡಿ ಹೋಗಿ 4 ಜನರ ಮಧ್ಯೆ ತನ್ನನ್ನು ಅವಮಾನಪಡಿಸಿದಳು. ಸ್ವಲ್ಪ ದಿನ ಕಳೆದರೆ ಎಲ್ಲ ಮರೆತು ಬಿಡುತ್ತಾರೆಂತ ಅವಳು ಊಹಿಸಿರಬಹುದು. ಅತ್ತೆ, ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಶ್ರೀನಗರದ ಸುತ್ತಮುತ್ತಲಿಗೆಲ್ಲ ಈ ವೆಂಕಟರಮಣ ಸ್ವಾಮಿಯ ದೇವಸ್ಥಾನವೇ ಪ್ರಸಿದ್ಧಿ ಪಡೆದಿದೆ. ನಾಳೆ ಬೇಕಾದರೆ ಇನ್ನೂ ಒಂದು ಕಡೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅತ್ತೆಯ ಬಳಿ ಹೇಳಿದ. ಆಗಲಪ್ಪ, ದೇವರ ಮೇಲೆ ಭಕ್ತಿ ಶ್ರದ್ಧೆ ಎಲ್ಲರಿಗೂ ಇರಬೇಕು. ಇಲ್ಲಾಂದರೆ ಕಷ್ಟ ಕಾಲದಲ್ಲಿ ಮನುಷ್ಯ ಬದುಕಿರಲಾರ ಎನ್ನುತ್ತಾ ಆಕೆ ದೇವರ ಬಳಿ ಬರುತ್ತಿದ್ದ ಕೆಲವು ಶ್ಲೋಕಗಳನ್ನು ಹೇಳತೊಡಗಿದರು. ವಿನೋದ ಕೂಡ ತಾಯಿಯಂತೆ ಕೆಲವು ಶ್ಲೋಕಗಳನ್ನು ಹೇಳುತ್ತಾ ಎಲ್ಲರೊಂದಿಗೆ ತೀರ್ಥಪ್ರಸಾದ ತೆಗೆದುಕೊಂಡು ಬಂದಳು. ಅಬ್ಬಾ, ಏನು ರಂಪ ಹೇಮಂತ್, ಯಾವಾಗಲೂ ಹೀಗೇ ಇರುತ್ತಾ? ಅದೇನೂ ಇಲ್ಲ ವಿನೋದ, ಈ ದಿನ ಹಬ್ಬವಾಗಿದ್ದರಿಂದ ಹೀಗೆ ಇದೆ. ನಾಳೆ ಇಷ್ಟೊಂದು ಜನರೇನೂ ಇರೋಲ್ಲ ಎಂದು ಮೂವರು ಗುಡಿಯಲ್ಲಿ ಕೊಟ್ಟ ಬಾಳೆಹಣ್ಣಿನ ರಸಾಯನ ತಿಂದು ಹೊರಬಂದರು. ಅಮ್ಮ, ನೀನು ಮನೆಯಲ್ಲಿ ಇರುತ್ತೀಯ, ನಾವು ಸಿನಿಮಾಗೆ ಹೋಗಿ ಬರುತ್ತೇವೆ, ವಿನೋದ ನುಡಿದಳು. ಹಾಗೆ ಆಗಲಿ, ನೀವು ಬರುವ ವೇಳೆಗೆ ಟಿಫಿನ್ ರೆಡಿ ಮಾಡಿಸುತ್ತೇನೆ ಎಂದು ಕಾರಿನಲ್ಲಿ ಇಳಿದು ಹೋದರು. ಅವರಿಗೆ ಮಗಳು ಹೇಮಂತನ ಜೊತೆಗೆ ಇರಲಿ, ಅಕಸ್ಮಾತ್ ಈಗಲಾದರೂ ಮನಸ್ಸು ಬದಲಾಯಿಸದೆ ಇರಲಾರನ ಎಂಬ ಹೊಸ ಯೋಚನೆ ಹರಡಿತ್ತು. ಏರಿಯಾ ಒಂದೇ ಆಗಿದ್ದರಿಂದ ಚಂದ್ರಕಾಂತ, ಹೇಮಂತ್ ಒಮ್ಮೊಮ್ಮೆ ಅನಿರೀಕ್ಷಿತವಾಗಿ ಸೇರುತ್ತಿದ್ದರು. ಸಿನಿಮಾಗಳಲ್ಲಿ, ದೇವಸ್ಥಾನಗಳಲ್ಲಿ ಅಥವಾ ಪಾರ್ಕ್ಗಳಲ್ಲಿ 1-2 ಬಾರಿ ಮೀಟ್ ಆಗಿದ್ರು. ಇಂದು ಕೂಡ ಹೇಮಂತ್ ಸಿನಿಮಾ ಹಾಲ್ನಲ್ಲಿ ಚಂದ್ರಕಾಂತ ದೂರದಲ್ಲಿ ಕಂಡಳು. ಅವಳು ಯಾರೊಂದಿಗೂ ಮಾತಾಡುತ್ತಾ ಇರುವುದನ್ನು ಕಂಡ. ಆದರೂ ಚಂದ್ರಕಾಂತಳಿಗೆ ತುಂಬ ಹತ್ತಿರದಲ್ಲಿ ನಿಂತು ಅವಳು ಮಾತನಾಡಿದ್ದಕ್ಕೆಲ್ಲ ತುಂಬ ಸಂತೋಷದಿಂದ ಉತ್ತರ ಕೊಡುತ್ತಿರುವಂತೆ ಅನಿಸಿತು. ಅವನು ಯಾರೋ ಏನೋ, ಇವಳಿಗೆ ತುಂಬ ಸ್ನೇಹಿತನೋ ಇಲ್ಲ ಬೇಕಾದವರು ಆಗಿರಬೇಕು. ಇಲ್ಲದಿದ್ದರೆ ಅವನ ಮುಂದೆ ನಿಂತು ಇಷ್ಟೊಂದು ಜೋರಾಗಿ ಕಿಲಕಿಲನೆ ನಗುವ ಅವಶ್ಯಕತೆ ಇರಲಿಲ್ಲ. ಈಗ 1 ವಾರದಿಂದಲೂ ಮಂಕಾಗಿದ್ದ ಚಂದ್ರಕಾಂತ ಈಗ ಇದ್ದಕ್ಕಿದ್ದಂತೆ ಇಷ್ಟೊಂದು ಸಂತೋಷದಿಂದ ಇರಲು ಕಾರಣವೇನು? ಇಬ್ಬರ ಮಧ್ಯೆ ಪ್ರೇಮದ ಸೆಳವು ಇದ್ದು ಈಗ ಅದೇನಾದರೂ ಪರಿಹಾರವಾಗಿದೆಯಾ? ಏನೋ, ಅದಕ್ಕೆ ಇವರ ಪ್ರೇಮ ಈಗ ಸರಿಯಾಗಿರಬೇಕು. ನಿಜ, ನನ್ನ ಊಹೆ ಕರೆಕ್ಟ್ ಎಂದು ಅನ್ನಿಸಿದಾಗ ದೀರ್ಘವಾಗಿ ಅಸಹನೆಯಿಂದ ಎಂಜಲು ನುಂಗಿದನು. ಈಗ ತಾನೇ ನೇರವಾಗಿ ಅವರಿಬ್ಬರ ಮಧ್ಯೆ ಹೋಗಿ ಯಾರೊಂದಿಗೆ ತಿರುಗಾಡಿದರೆ ಅವಳಿಗೇನು ಚಿಂತೆ? ಹಾಗಾಗಿ ಅವಳು ಅಪಾರ್ಥ ಮಾಡಿಕೊಳ್ಳುವ ಪ್ರಮೇಯವೇ ಇಲ್ಲ ಎಂದು ತನಗೆ ತಾನೇ ಪೆಚ್ಚಾದನು. ಆದರೆ ಬಾಲ್ಕನಿಯ ಮೆಟ್ಟಿಲನ್ನು ಹತ್ತಿ ಹೋಗಬೇಕಾದರೆ ಚಂದ್ರಕಾಂತಳ ಮುಂದೆಯೇ ಹೋಗಬೇಕಾಗಿತ್ತು. ಈಗ ಅವಳನ್ನು ನೋಡದೆ ವಿಧಿ ಇರಲಿಲ್ಲ. ಹಲೋ ಚಂದ್ರಕಾಂತ ಎಂದು ಸಾಧಾರಣವಾಗಿ ವಿಶ್ ಮಾಡಿದ. ಅವನನ್ನು ನೋಡಿ ಹಿಂದಿರುಗಿದ ಚಂದ್ರಕಾಂತ ಅಚ್ಚರಿ ವ್ಯಕ್ತಪಡಿಸಿದಳು. ವಾ ಹೇಮಂತ್, ನೀವು? ಸಿನಿಮಾ ನೋಡಲು ಬಂದಿದ್ದೀರಾ? ಇಲ್ಲ, ಈಗ ಹೋಗಬೇಕಾ? ನಾವು ಈಗ ಹೊರಟಿದ್ದೇವೆ. ನೀವು ಬಂದಿದ್ದು ನೋಡಿ ಸಂತೋಷವಾಯಿತು. ಚಂದ್ರಕಾಂತ ಇವರು ಪರಿಚಯವಾಗಲಿಲ್ಲ. ಹೇಮಂತ್ ಈಗ ತನ್ನ ಮನಸ್ಸಿನ ಭಾವನೆಗಳನ್ನು ತಡೆಯಲಾರದೆ ಪ್ರಶ್ನಿಸಿದ. ಅವನ ಮಾತನ್ನು ಕೇಳಿದ ಗೋಪಿನಾಥ್ ಬೇರೆಯವರೊಂದಿಗೆ ಮಾತಾಡುತ್ತಿದ್ದವ ತಿರುಗಿದನು. ನಿಮಗೆ ಪರಿಚಯ ಮಾಡಿಸೋದು ಮರೆತೆ. ಇವರು ಮಿಸ್ಟರ್ ಗೋಪಿನಾಥ್, ನನ್ನ ಫ್ರೆಂಡ್ ಅಣ್ಣ. BEL ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇವರು ನಮ್ಮ ಮ್ಯಾನೇಜರ್ ಹೇಮಂತ್ ಎಂದು ಚಂದ್ರಕಾಂತ ಇಬ್ಬರಿಗೂ ಪರಸ್ಪರ ಪರಿಚಯ ಮಾಡಿಸಿಕೊಟ್ಟಳು. ಗ್ಲಾಡ್ ಟು ಮೀಟ್ ಯು ಮಿಸ್ಟರ್ ಗೋಪಿನಾಥ್, ಸೇಮ್ ಟು ಯು ಎಂದು ಗೋಪಿನಾಥ್ ಕೂಡ ಹೇಮಂತ್ನ ಕೈ ಹಿಡಿದು ಗಟ್ಟಿಯಾಗಿ ಕುಲುಕಿದನು. ಬನ್ನಿ ಹೋಗೋಣವಂತೆ ಎಂದು ಹೇಮಂತ್ನೇ ಎಲ್ಲರಿಗಿಂತಲೂ ಮುಂಚೆಯೇ ಮೆಟ್ಟಿಲು ಹತ್ತಿ ಬಾಲ್ಕನಿಗೆ ಬಂದನು. ಹೇಮಂತನ ಜೊತೆ ಬಂದಿದ್ದ ವಿನೋದ ಬೆಪ್ಪಳಂತೆ ಅವರ ಜೊತೆ ಹೋಗುತ್ತಿದ್ದಳು. ಹೇಮಂತ್ ಚಂದ್ರಕಾಂತಳನ್ನು ತುಂಬ ಆಸಕ್ತಿಯಿಂದ ನೋಡುತ್ತಿದ್ದುದು ನೋಡಿ ಅವಳಿಗೆ ಅಸೂಯೆ ಬಂದಿತ್ತು. ತನಗಿಂತಲೂ ಅಂದವಾಗಿದ್ದ ಚಂದ್ರಕಾಂತಳನ್ನು ಹೇಮಂತ್ ನೋಡುತ್ತಿದ್ದುದು ಅವಳಿಗೆ ಸಹಿಸಲಾರದ ಮಾತು. ತನಗೆ ಹೇಮಂತ್ ಎಂದರೆ ಇಷ್ಟ. ಕುಮುದ ಅವನನ್ನು ತೊರೆದು ಹೋದಾಗಿನಿಂದಲೂ ಪುನಃ ಹೇಮಂತನು ವಿವಾಹವಾಗಲು ಕಾತುರದಿಂದ ಇದ್ದಳು. 2ನೇ ವಿವಾಹವಾದರೂ ಅವನನ್ನೇ ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದ್ದಳು. ಅವರಿಬ್ಬರನ್ನೇ ಸೂಕ್ಷ್ಮವಾಗಿ ತಾನು ನೋಡುತ್ತಿದ್ದಳು. ಹೇಮಂತ್, ಇವರು ಯಾರು? ವಿನೋದ ತಡೆಯಲಾರದೆ ಕೇಳಿದಳು. ಇವಳು ಚಂದ್ರಕಾಂತ, ನನ್ನ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್, ನಿಧಾನವಾಗಿ ಹೇಳಿದ. ಮತ್ತೆ ನನ್ನ ಪರಿಚಯ ಅವರಿಗೆ ಏಕೆ ಮಾಡಿಕೊಡಲಿಲ್ಲ? ಅವರೇನು ನೀನು ಯಾರು ಅಂತ ಕೇಳಲಿಲ್ಲ. ಅವಳು ಕೇಳಿದರೆ ಮಾಡಿಕೊಡುತ್ತಿದ್ದೆ, ಹೇಮಂತ್ ಚುಟುಕಾಗಿ ಉತ್ತರಿಸಿದ. ಹೇಮಂತನ ಉತ್ತರದಿಂದ ವಿನೋದ ಮುಖ ದಪ್ಪಗೆ ಮಾಡಿಕೊಂಡಳು. ಮುಂದೆ ಮಾತಾಡದೆ ಜಾರಿದ ಕಂಬನಿ ಹೇಮಂತನಿಗೆ ಕಾಣದಂತೆ ಒರೆಸಿಕೊಂಡಳು. ಹೇಮಂತ್ ತನ್ನ ಪಕ್ಕ ಕುಳಿತ ಗೋಪಿನಾಥನೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದ. ಗೋಪಿನಾಥ್, ತಮ್ಮ ಪರಿಚಯ ಸರಿಯಾಗಿ ಆಗಲಿಲ್ಲ. ನೀವು ಎಲ್ಲಿಂದ ಬಂದಿದ್ದೀರಿ? ನಾನು ಇರೋದು ಜಯನಗರದಲ್ಲಿ. ಈಗ ಚಂದ್ರಕಾಂತಳಿಗಾಗಿಯೇ ಬಂದೆ. ಇವಳ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು. ಫೋನ್ ಮಾಡಿದರೆ ಇಲ್ಲಿಗೆ ಬನ್ನಿ ಅಂತ ಕರೆದಳು. ಅದಕ್ಕೆ ಬಂದೆ ಎಂದು ಗೋಪಿನಾಥ್ ತನ್ನ ಜೇಬಿನಿಂದ ಐಡೆಂಟಿಟಿ ಕಾರ್ಡನ್ನು ತೆಗೆದುಕೊಡುತ್ತಾ ಹೇಳಿದ. ಇದರಲ್ಲಿ ಒಂದು ತನ್ನ ಮನೆಯದ್ದು, ಇನ್ನೊಂದು ಆಫೀಸ್ನದ್ದು. ನಾನು ಆಫೀಸ್ನಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲಕ್ಕೆ 8 ಗಂಟೆಯವರೆಗೆ ಇರುತ್ತೇನೆ. ಸಂಡೇ ಫೋನ್ ಮಾಡಿ ಬನ್ನಿ. ಗೋಪಿನಾಥ್ ಮುಗುಳು ನಗುತ್ತಾ ಹೇಳಿದ. ಗೋಪಿನಾಥನ ಮುಗುಳು ನಗುವಿನ ಅಲೆ ಹೇಮಂತನ ಹೃದಯದ ಬೆಂಕಿಗೆ ಗಾಳಿ ಊದಿದಂತೆ ಆಗಿ ಅದರ ಜ್ವಾಲೆ ಇನ್ನೂ ಜಾಸ್ತಿ ಆಯಿತು. ನಿಜ, ಚಂದ್ರಕಾಂತಳಿಗಾಗಿಯೇ ಬಂದೆ. ಇವಳ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು ಎಂಬ ಮಾತು ಅವನನ್ನು ಶೂಲದಂತೆ ಚುಚ್ಚತೊಡಗಿತು. ಇಬ್ಬರೂ ಗಾಢವಾದ ಪ್ರೇಮಿಗಳು. ಮಧ್ಯೆ ನಾನು ಶಿವಪೂಜೆಯಲ್ಲಿ ಕರಡಿಯಂತೆ ಬಂದವನು.
ಮಧ್ಯದಲ್ಲಿ ಚಂದ್ರಕಾಂತಳ ಹಿನ್ನೆಲೆ ತಿಳಿದು ಬೇಡ ಅಂತ ಹೇಳಿರುತ್ತಾನೆ. ಆಗ ತಾನು ಪ್ರೇಮಿಸುತ್ತೇನೆ ಅಂತ ಹೇಳಿದ್ದಕ್ಕೆ ತನ್ನ ಮಾತಿಗೆ ಒಪ್ಪಿರುತ್ತಾಳೆ. ಈಗ ಅವರಿಬ್ಬರು ಹಳೆಯದನ್ನು ಮರೆತು ಒಂದಾಗೋಣ ಅಂತ ನಿರ್ಣಯಿಸಿದ್ದಕ್ಕೆ ಇವಳು ಸಂತೋಷದಿಂದ ಇದ್ದಾಳೆ. ಹೇಮಂತ್ ಗೋಪಿನಾಥನನ್ನು ನೋಡಿದ. ಗೋಪಿನಾಥ್ ತನಗಿಂತಲೂ ಪ್ರತಿಯೊಂದರಲ್ಲಿಯೂ ಉತ್ತಮನಾಗಿದ್ದಾನೆ. ಮೊದಲಿನಿಂದಲೂ ಸ್ನೇಹಿತೆ ಅಣ್ಣ, ಪರಿಚಯದವನು, ನೋಡಲು ಅವಳಷ್ಟೇ ಚೆನ್ನಾಗಿದ್ದಾನೆ. ಆದರೂ ತನಗಿಂತಲೂ ಸ್ವಲ್ಪ ಕುಳ್ಳು. ಅವನ ಹುದ್ದೆಗಳು, ಸಂಬಳ ಮುಂತಾದವುಗಳು ಎಲ್ಲವೂ ಒಂದೇ ಸಮಾನವಾಗಿದೆ. ಆದರೆ ಒಂದೇ ಒಂದು ವ್ಯತ್ಯಾಸವಿದೆ. ಅವನು ಅವಿವಾಹಿತ, ತಾನು ದೈವಸಾಕ್ಷಿಯಾಗಿ ವಿವಾಹಿತ. ಹೇಮಂತ್ಗೆ ಈ ಭಾವನೆಗಳು ಬರಲು ಕಾರಣವಿತ್ತು. ಚಂದ್ರಕಾಂತಳಂತಹ ಹುಡುಗಿಯೇ ನಿರಾಕರಿಸಿದ ಮೇಲೆ ಒಳ್ಳೆಯ ಮನೆತನದ ಹುಡುಗಿಯರು ತನ್ನ ವಿವಾಹವಾಗುತ್ತಾರೆಂಬ ನಂಬಿಕೆಯೇ ಅವನಿಗೆ ಹೊರಟು ಹೋಯಿತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.